ಹರಿ ಓಂ ನಮೋ ವಿಶ್ವಕರ್ಮಣೆ ಆಂಜನೇಯಾಯ ವಿದ್ಮಹೆ ಮಹಾಬಲಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಕಾಳಿಕಾಯೈ ಚ ವಿದ್ಮಹೆ ಸ್ಮಶಾನವಾಸಿನ್ಯೈ ಚ ಧೀಮಹಿ ತನ್ನೋ ಘೋರಾ ಪ್ರಚೋದಯಾತ್. ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಪಾಲಭೈರವ ಪ್ರಚೋದಯಾತ್. ಶ್ರೀ ಸ್ಮಶಾನ ಕಾಳಿಕಾದೇವಿ ದೇವಸ್ಥಾನ, ಹಾರೋಹಳ್ಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ನಮ್ಮ ದೇವಸ್ಥಾನದಲ್ಲಿ ಇಂದು ಹನುಮತ್ ಪ್ರತ್ಯಂಗಿರ ಯಾಗಶಾಲೆಯಲ್ಲಿ ನಾಳೆ ಅಂದರೆ ಮಾರ್ಗಶಿರ ಮಾಸ ಶುಕ್ಲಪಕ್ಷ ತ್ರಯೋದಶಿ ತಿಥಿ ಮಂಗಳವಾರದ ದಿನ ಶ್ರೀ ಹನುಮದ್ವ್ರತ ಇರುವುದು. ಪ್ರತಿ ವರ್ಷದಂತೆ ಈ ವರ್ಷವೂ ಹನುಮದ್ವ್ರತವು ಆಚರಣೆ ಮಾಡುತ್ತಿದ್ದೇವೆ. ಬೆಳಗ್ಗೆ 9 ಗಂಟೆಗೆ ಪಂಚಾಮೃತ ಅಭಿಷೇಕ ಅಮ್ಮನವರಿಗೆ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿ ಮೂಲ ವಿಗ್ರಹಕ್ಕೆ. ತದನಂತರ 10 ಗಂಟೆಗೆ ಪೂಜಾ ಕಾರ್ಯಕ್ರಮ ಮತ್ತು 11 ಗಂಟೆಗೆ ಶ್ರೀ ಮಹಾವೀರಾಂಜನೇಯ ಸ್ವಾಮಿ ವ್ರತಾಕತೆ. ತದನಂತರ 12 ಗಂಟೆಗೆ ಪ್ರಸಾದ ವಿನಿಯೋಗ ಇರುವುದು. ಸದ್ಭಕ್ತಾದಿಗಳು ಬಂದು ಸಮಯಕ್ಕೆ ಬಂದು ಶ್ರೀ ಸ್ವಾಮಿಯವರ ಮತ್ತು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಮತ್ತು ಇನ್ನೊಂದು ಮಾತು ಏನಪ್ಪ ಅಂದರೆ, ನಾಳೆ ಇರುವುದು ಶ್ರೀ ಹನುಮದ್ವ್ರತ. ಯಾವುದೇ ಕಾರಣಕ್ಕೂ ಹನುಮತ್ ಜಯಂತಿ ಅಲ್ಲ. ಹನುಮತ್ ಜಯಂತಿ ಅಂದರೆ ಜಯಂತಿ ಅನ್ನುವ ಪದವೇ ಶ್ರೀ ವೀರಾಂಜನೇಯ ಸ್ವಾಮಿಗೆ ಬರಬಾರದು. ಅಂದರೆ ಜಯಂತಿ ಅನ್ನುವ ಪದ ಕೇವಲ ಹುಟ್ಟು ಸಾವು ಇರ್ತಕ್ಕಂಥ ಮನುಷ್ಯನಿಗೆ ಮಾತ್ರ ಜಯಂತಿ. ಅಂದರೆ ದೇಹ ಪಡೆದು ದೇಹವನ್ನು ತ್ಯಾಗ ಮಾಡಿರ್ತಕ್ಕಂಥವರಿಗೆ, ಅಂದರೆ ಶಂಕರಾಚಾರ್ಯರು, ಆದಿಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯ, ಈ ಥರ ಮಹಾನ್ ಗುರುಗಳು, ಅಥವಾ ಮಹಾತ್ಮ ಗಾಂಧಿ ಜಯಂತಿ, ಅಥವಾ ಈ ಥರ ಯಾವುದೇ ನಮ್ಮ ಹಿರಿಯರು, ಸ್ವತಂತ್ರ ಹೋರಾಟಗಾರರು ಮತ್ತು ಹಿರಿಯ ಗುರುಗಳು, ಇಂಥವರ ಜಯಂತಿಗಳನ್ನು ಆಚರಣೆ ಮಾಡ್ತೇವೆ. ಆದರೆ ಆಂಜನೇಯ ಸ್ವಾಮಿ ಚಿರಂಜೀವಿ, ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರು. ಮುಂದಿನ ಕಲ್ಪದಲ್ಲಿ ಬರುವಂಥ ಬ್ರಹ್ಮ ಆಗತಕ್ಕಂಥ, ಈಗ ಬ್ರಹ್ಮ ಇದ್ದರು, ನೆಕ್ಸ್ಟ್ ಮುಂದಿನ ಕಲ್ಪಗಳಲ್ಲಿ ಅವನೇ ಸ್ವತಃ ಬ್ರಹ್ಮನಾಗುವಂಥವರು. ಅವರಿಗೆ ಯಾವುದೇ ರೀತಿ ಸಾವಿಲ್ಲ, ಅವರು ಚಿರಂಜೀವಿ. ಅದಕ್ಕೋಸ್ಕರ ಅವರಿಗೆ ಜಯಂತಿ ಅನ್ನಬಾರದು. ಹನುಮತ್ ಜನ್ಮೋತ್ಸವ ಅನ್ನೋದು. ಹನುಮತ್ ಜನ್ಮೋತ್ಸವ ವೈಶಾಖ ಮಾಸ ಕೃಷ್ಣ ಪಕ್ಷ ದಶಮಿ ತಿಥಿ, ಅಂದರೆ ದಶಮಿ ತಿಥಿ ದಿವಸ ಅವರು ಜನ್ಮೋತ್ಸವ. ಇದು ನಾಳೆ ಬರ್ತಕ್ಕಂಥ ಹನುಮದ್ವ್ರತ. ಇದನ್ನು ದಯವಿಟ್ಟು ಎಲ್ಲರೂ ಗಮನದಲ್ಲಿ ಇಟ್ಟುಕೊಳ್ಳಿ. ಮತ್ತು ನಾಳೆ ಪ್ರತಿಯೊಬ್ಬರು ನಿಮ್ಮ ಮನೆಗಳಲ್ಲಿ ಸಣ್ಣದೊಂದು ಫೋಟೋನೋ ಅಥವಾ ಪಕ್ಕದಲ್ಲಿರ್ತಕ್ಕಂಥ ರಾಮಾಲಯ ಅಥವಾ ಹನುಮನ ಆಲಯ ಅಥವಾ ಅಮ್ಮನವರ ಆಲಯ, ಯಾವ್ಯಾವುದೋ ನಿಮ್ಮ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಆಲಯಗಳಲ್ಲಿ ಹೋಗಿ ಆಂಜನೇಯನ ನೆನೆಸ್ಕೊಂಡು ತುಳಸಿ ಮತ್ತು ಅವನಿಷ್ಟವಾದ ಬಾಳೆಹಣ್ಣನ್ನು ಅಲ್ಲಿ ಪೂಜೆ ಮಾಡಿಸಿ ಆ ಹಣ್ಣನ್ನು ಸಣ್ಣ ಮಕ್ಕಳಿಗೆ ಮತ್ತು ವಯಸ್ಸಾದ ಹಿರಿಯರಿಗೆ, ವೃದ್ಧರಿಗೆ ಹಂಚಿದರೆ ನಿಮ್ಮ ಕಾಮನ ಏನಿರುತ್ತೋ, ನಿಮ್ಮ ಇಷ್ಟಗಳು ಇದು ನೆರವೇರುತ್ತೆ. 100% ನಿಜ. ಆಂಜನೇಯನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ದಯವಿಟ್ಟು ನಾಳೆ ಎಲ್ಲರೂ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ದರ್ಶನ ಮಾಡಿ, ಮತ್ತು ನಮ್ಮ ದೇವಾಲಯಕ್ಕೆ ಅಕ್ಕಪಕ್ಕದಲ್ಲಿರ್ತಕ್ಕಂಥವರೆಲ್ಲ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಮೋ ಹರಿ ಮರ್ಕಟಾಯಿ ಸ್ವಾಹ. ಓಂ ನಮೋ ಭಗವತೆ ಹರಿ ಮರ್ಕಟಾಯಿ ಸ್ವಾಹ.